ಜೀನಿಯ ಮತ್ತೊಂದು ಉತ್ಪನ್ನ ಬುದ್ಧಿವಂತಿಕೆ ಅಂತಕ್ಕಂಥದ್ದು, ಜ್ಞಾನಾರ್ಜನೆ ಅಂತಕ್ಕಂಥದ್ದು ಎಲ್ಲವುದನ್ನು ಆಗೋದಕ್ಕೆ ಈ ಜೂನಿಯರ್ ಅಂತಕ್ಕಂಥದ್ದು ನಮ್ಮ ಪ್ರಾಡಕ್ಟು ಕಾರಣ ಆಗುತ್ತೆ. ತದನಂತರ ಇನ್ನೊಂದು ವುಮೆನ್ಸ್ ಬಂದುಬಿಟ್ಟು ಹೆಣ್ಮಕ್ಳಿಗೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಅಂತಲೇ ಮಾಡಿರ್ತಕ್ಕಂಥ ಪ್ರಾಡಕ್ಟು. ಇದರಿಂದ ಹೆಣ್ಮಕ್ಳಿಗೆ ಎಷ್ಟೋ ಸಮಸ್ಯೆಗಳು ಇರ್ತವೆ. ಅವ್ರ ಏನಂದರೆ ಈ PCOD ಪ್ರಾಬ್ಲಮ್ಸ್ಗಳು ಅಂಥವು, ಸೊಂಟ ನೋವು, ಆ ಥರ ಕೀಲು ನೋವು, ಈ ಥರ ಸಮಸ್ಯೆಗಳು, ಆಪ್ಷನ್ ಆದಂಥ ಸಮಸ್ಯೆ ಸಂದರ್ಭದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಅವ್ರಿಗೆ ಆಗಿರೋ ಬೆನ್ನು ನೋವು, ಬೆನ್ನುರಿ ಇಂಥವೆಲ್ಲ ಇರುತ್ತಲ್ಲ, ಆ ಸಮಸ್ಯೆಗಳಿಗೆ ಇದನ್ನು ಮಾಡಿರ್ತಕ್ಕಂಥ ಉತ್ಪನ್ನ. ಇದೊಂದು ವುಮೆನ್ ಸ್ಟ್ರಾಂಗ್ ಅಂತಂದೇಳಿ, ಜೀನಿಯಲ್ಲಿ ವುಮೆನ್ ಸ್ಟ್ರಾಂಗ್ ಹೆಣ್ಮಕ್ಳಿಗೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಮಾಡಿರ್ತಕ್ಕಂಥ ಪ್ರಾಡಕ್ಟು. ಬೇರೆ ಬೇರೆ ಕೆಮಿಕಲ್ ಮುಕ್ತ ಆಹಾರವನ್ನು ಕೊಡ್ತಾರೆ ಮಕ್ಕಳಿಗೆ. ಆದರೆ ನಮ್ಮ ಸರೀಟು ಅಂತಕ್ಕಂಥದ್ದು ಕೆಮಿಕಲ್ ಮುಕ್ತ ಆಹಾರ. 6 ತಿಂಗಳು ಬೇಬಿಯಿಂದ ಹಿಡಿದು 2 ವರ್ಷದ ತನಕ ಎಲ್ಲ ಮಕ್ಕಳಿಗೂ ಕೊಡ್ಬೋದು. ಮಕ್ಕಳಿಗೆ ಇವಾಗ ಎಷ್ಟೋ ತಾಯಂದಿರಿಗೆ ಎದೆ ಹಾಲು ಕಡಿಮೆ ಆಗ್ತಾ ಇರುತ್ತೆ, ಮಕ್ಕಳು ಕಿರಿಕಿರಿ ಮಾಡ್ತಾ ಇರ್ತಾರೆ, ಅಳ್ತಾ ಇರ್ತಾರೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಮಗುಗೆ ಏನಾದರೂ ಒಂದು ಪೂರಕವಾಗಿರ್ತಕ್ಕಂಥ ಆಹಾರವನ್ನು ಕೊಡಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ನಮ್ಮ ಜೀನಿ ಅಂತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಆಹಾರ. ಗ್ಯಾಸ್ಟ್ರಿಕ್ ರಿಲೀಫ್ ಅಂತಂದೇಳಿ, ಈ ಗ್ಯಾಸ್ಟ್ರಿಕ್ ರಿಲೀಫ್ ಅಂತಕ್ಕಂಥದ್ದು ಒಂದು ಉತ್ತಮವಾಗಿರ್ತಕ್ಕಂಥ ಪ್ರಾಡಕ್ಟು. ಏಕೆಂದರೆ ಬೇರೆ ಬೇರೆ ಪ್ರಾಡಕ್ಟ್ಗಳು ಬೇರೆ ಬೇರೆ ಇದ್ದರೂ ಇರ್ಬೋದು, ಬಟ್ ಗ್ಯಾಸ್ಟ್ರಿಕ್ಕಿಗಂತಲೇ ಆ ಧಾನ್ಯಗಳಿಂದ, ಆಹಾರಗಳಿಂದ ಯಾವ ರೀತಿಯಾಗಿ ಗ್ಯಾಸ್ಟ್ರಿಕ್ಕನ್ನು ನಿವಾರಣೆ ಮಾಡ್ಕೊಳ್ಬೋದು ಅನ್ನೋದಕ್ಕೆ ನಮ್ಮ ಜೀನಿ ಸಂಸ್ಥೆಯವರು ಗ್ಯಾಸ್ಟ್ರಿಕ್ ರಿಲೀಫ್ ಅಂತಕ್ಕಂಥ ಒಂದು ಪ್ರಾಡಕ್ಟನ್ನು ಹೊರತಂದಿದ್ದಾರೆ. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಟೀ ಟೈಮ್ ಕುಡಿಯೋದ್ರಿಂದ ಉತ್ತಮವಾಗಿರ್ತಕ್ಕಂಥ ಜೀರ್ಣಕ್ರಿಯೆಯಾಗಿ ಗ್ಯಾಸ್ಟ್ರಿಕ್ ಅಂತಕ್ಕಂಥ ಸಮಸ್ಯೆ ಅಂತಕ್ಕಂಥದ್ದು ನಿವಾರಣೆ ಆಗ್ತದೆ. ವಾಟ್ರು ಸಹ ಇದೆ ನಮಗೆ, ಜೀನಿಯವ್ರದ್ದು ವಾಟ್ರು ಸಹ ಇದೆ. ಕುಕ್ಕೀಸ್ ಇದೆ, ಬಿಸ್ಕೆಟ್, ಮಕ್ಕಳಿಗೋಸ್ಕರ ಮಾಡಿರ್ತಕ್ಕಂಥ ಬಿಸ್ಕೆಟ್ಗಳು. ತಿರ್ಗಾ ಇದು ಬಂದುಬಿಟ್ಟು ರಾಗಿ ಬಿಸ್ಕೆಟು, ರಾಗಿಯಿಂದ ಮಾಡಿರ್ತಕ್ಕಂಥ ಬಿಸ್ಕೆಟು, ಜೊತೆಗೆ ಜೋಳದಿಂದ ಮಾಡಿರ್ತಕ್ಕಂಥ ಬಿಸ್ಕೆಟು, ಕೊಬ್ಬರಿಯಿಂದ ಮಾಡಿರ್ತಕ್ಕಂಥ ಬಿಸ್ಕೆಟು. ಇನ್ನೊಂದು ಬಿಸ್ಕೆಟ್ ವಿಶೇಷ ಏನಪ್ಪ ಅಂದರೆ ಈ ಸರೀಟ್ ಇದೆಯಲ್ಲ ನಮ್ಮದು, ಈ ಸರೀಟಿಂದ ಮಾಡಿರ್ತಕ್ಕಂಥ ಬಿಸ್ಕೆಟು, ಮಕ್ಕಳಿಗೆ ವಿಶೇಷವಾಗಿ ಮಾಡಿರ್ತಕ್ಕಂಥ ಬಿಸ್ಕೆಟು. ಇದನ್ನು ಬೆಣ್ಣೆ ಮತ್ತು ತುಪ್ಪದಿಂದ ಹಾಕಿ ಮಾಡಿರ್ತಕ್ಕಂಥದ್ದು. ಮಕ್ಕಳು ಎಷ್ಟೋ ಜನ ಕಿರಿಕಿರಿ ಮಾಡ್ತಾ ಇರ್ತಾರೆ, ಊಟ ಮಾಡೋದಿಲ್ಲ, ಹಾಲು ಕುಡಿಯೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಬಿಸ್ಕೆಟ್ ಅನ್ನೋದಕ್ಕೆ ಹಾಕಿ ಮಕ್ಕಳಿಗೆ ಕುಡಿಸೋದ್ರಿಂದ ಅಥವಾ ಕೊಡೋದ್ರಿಂದ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಆಹಾರ ಅಂತಕ್ಕಂಥ ಹೇಳ್ಬೋದು. ಈ ರಾಗಿ ಪರಿ ಬಿಸ್ಕೆಟು. ನಮ್ಮದು ಜೀನಿ ಗಾಣದೆಣ್ಣೆ ಇದೆ, ಅಂದರೆ ಗಾಣದಿಂದ ತಯಾರು ಮಾಡಿರ್ತಕ್ಕಂಥದ್ದು. ಅಂದರೆ A1 ಕಡಲೆ ಬೀಜವನ್ನು ಬಳಸಿ ಮಾಡಿರ್ತಕ್ಕಂಥ ಎಣ್ಣೆ, ಉತ್ತಮವಾಗಿರ್ತಕ್ಕಂಥ ಎಣ್ಣೆ. ಇದನ್ನು ಒಮ್ಮೆ ಬಳಸಿ ನೋಡಿ, ಎಷ್ಟು ಚೆನ್ನಾಗಿದೆ ಆಯಿಲು. ಇವಾಗ ರಿಫೈಂಡ್ ಆಯಿಲ್ಗಳು ಆ ಥರ ಅಲ್ಲ, ನಮ್ಮ ಜೀನಿ ಅಂತಕ್ಕಂಥದ್ದು ಗಾಣದಿಂದ ತಯಾರಿಸಲ್ಪಟ್ಟಿರ್ತಕ್ಕಂಥ ಎಣ್ಣೆ, ಉತ್ತಮವಾಗಿರ್ತಕ್ಕಂಥ ಎಣ್ಣೆ. ಒಂದ್ಸರಿ A1 ಕಡಲೆ ಬೀಜದಿಂದ ತಯಾರು ಮಾಡಿರ್ತಕ್ಕಂಥ ಎಣ್ಣೆ. ಹಾಗಾಗಿ ಒಮ್ಮೆ ಬಳಸಿ ನೋಡಿದ್ರೆ ಗೊತ್ತಾಗುತ್ತೆ. ಜೀನಿ ಸ್ಲಿಮ್ ಅಂತಂದೇಳಿ, ಜೀನಿ ಸ್ಲಿಮ್ ಅಂತಕ್ಕಂಥದ್ದು ಅಂದರೆ ದಪ್ಪ ಇರೋರ್ತಕ್ಕಂಥವ್ರನ್ನ ಸಣ್ಣ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ಸಿರಿಧಾನ್ಯಗಳಿಂದ ಮತ್ತು ದ್ವಿದಳ ಧಾನ್ಯಗಳಿಂದ ಮಾಡಿರ್ತಕ್ಕಂಥದ್ದು. ಅದು ಸಹ ಮುಂದೆ ಬರ್ತಾ ಇದೆ.